ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆ. ನಾಳೆ ಹೊಸ ಬ್ಲಾಗ್ ಬರುತ್ತೆ, ಅದಕ್ಕೆ ನಾವು ರೆಡಿ ಮಾಡ. ಬೆಳಗ್ಗೆ 3 ಗಂಟೆಗೆ ನೋಡಿ ನಮ್ಮ ಪುನಿ ಮತ್ತು ಅಭಿಷೇಕ್ ಏನು ಮಾಡ್ತಿದ್ದಾರೆ, ರೆಡಿಯಾಗಿ ಬರ್ರೋ ಅಂದರೆ ಓದ್ಲ ಹೊಡಿತಾರೆ, ಟೈಮ್ ಪಾಸ್ ಮಾಡ್ತಿದ್ದಾರೆ. ನೋಡಿ ರೋಡೆಲ್ಲ ಎಷ್ಟು ಕದಲೇ ಇದೆ. ನಾವು ಬಿರಿಯಾನಿ ತಿನ್ನೋಕ್ಕೆ ಈ ಟೈಮ್ ಬಿಡ್ತಾಯಿದ್ದೀವಿ ಅಂದರೆ ನಮ್ಮ ಕ್ರೇಜ್ ಲೆವೆಲ್ ಏನಿದೆ ಅಂತ ತಿಳ್ಕೊಬೇಕು ನೀವು. ಇಲ್ಲಿಂದ ಓಡ್ತಾ ಇರುತ್ತೆ ನಾವು ಸ್ಪೆಷಲ್ ಜಾಗ, ಅದು ಬಂದು ಕೊನೆಯ ವೀಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ಗೆಳೆಯರೆ, ಇದನ್ನ ಏನು ಮಾಡ್ತಾವ್ರೋ ವಿಡಿಯೋ ಮಾಡ್ತೀನಿ ಅಂತ. ರಾತ್ರಿ ಎಷ್ಟು ಗಂಟೆ ಆಗೈತೆ ಟೈಮು ಅಂತ ಗೊತ್ತಿಲ್ಲ, ಏನಿಲ್ಲ, ಬರೀ ಬ್ಲಾಗ್ ಮಾಡ್ತೀನಿ ಅಂತ ನೋಡಿ ಏನು ಮಾಡ್ತಾರೆ. ಟೈಮ್ ಎಷ್ಟು ಮಗ? ಟೈಮ್ ಆಯ್ತು, 3 ಗಂಟೆ ಆಗಿದೆ ಗಾಯ್ಸ್. 3 ಗಂಟೆ ಚಿಕ್ಕಣ್ಣ ನೋಡಿ ಎದ್ದಿರೋದೇ 4 ಗಂಟೆಗೆ ಇರೋಲ್ಲ, 3 ಗಂಟೆಗೆ ಮಲ್ಗೆ ನಿದ್ದೆನೆ ಮಾಡಿಲ್ಲ. 3 ಗಂಟೆಗೆ ಟೈಮ್ ಆಯ್ತು. ಇಲ್ಲ ಮನುಷ್ಯರಿಗೆ ಅವಶ್ಯಕತೆ ಇರೋದು ನೀರು, ಆದರೆ ನಾಯಿ ಇವತ್ತೇನೋ ಬಾಟ್ಲಿ ಹಿಡ್ಕೊಬೋತಾ ಇದೆ. ಏನಕ್ಕೆ ಅಂದರೆ ಪುನಿ ಮಕ್ಕ ನೋಡಿದ್ಮೇಲೆ ಗೊತ್ತಾಯ್ತು, ಓ ಶೆಡ್. ಕೊನೆಗೂ ನಾವು ಅಂದ್ಕೊಂಡಿದ್ದ ಜಾಗಕ್ಕೆ ಬಂದ್ಬಿಟ್ಟು ನೋಡಿ ಹೊಸೂರು ಬಿರಿಯಾನಿ ಬಾಕ್ಸ್. ಸರ್ ಅಟ್ಲೀಸ್ಟ್ ಸ್ವಲ್ಪ ವೇಟ್ ಮಾಡಿ. ಮಟನ್ ಮಾತ್ರ ಬೇಕಾ ಇಲ್ಲ ಬೇರೆ ಏನಾದರೂ ಬೇಕಾ ಚಿಕಣ ನಿನಗೆ? ಸೈಡ್ ಡಿಶ್ ಏನು ಬೇಡ ಈಗ? ಅಲ್ಲ ಮೇನ್ ಡಿಶ್ ಇಲ್ವಲ್ಲ, ಸೈಡ್ ಡಿಶ್ ಮಾತ್ರ ಹೆಂಗೆ ಬೇಕು ನಿನಗೆ? ಮೇನ್ ಡಿಶ್ಶು ರಾತ್ರಿ ಆಯಿತು, ರಾತ್ರಿ ನಾವೆಲ್ಲ ತಗೊಂಡ್ವಲ್ಲ ಆಗಲೇ, ಅದಕ್ಕೆ ಎಷ್ಟೊತ್ತಂಗ ಇರೋದು. ಇಲ್ಲ ರಾತ್ರಿಯಲ್ಲಿ ಇವಾಗ ಎದ್ದು 4 ಗಂಟೆಗೆ ಎದ್ದು ಈಗೆಷ್ಟು 4:20 ಟೈಮು, 4:15 ಆಯಿತು. ಆದರೆ ಚಿಕಣ ನೋಡಿ ಹೊಟ್ಟೆ ಎಸ್ಕೊಂಡು ಫುಲ್ಲು ಬ್ಯಾಟಿಂಗ್ ಆಡ್ತಾ ಕೂತವ್ರು ಇಲ್ಲಿ. ಎಷ್ಟು ಬೇಗ ಬಂದಿದ್ದೀವಿ, ಆದರೆ ನಮಗೆ ಊಟ ಮಾಡೋಕ್ಕೆ ಬಿಡ್ತಾ ಇಲ್ಲ. ವಿಡಿಯೋ ಅಂದ್ಬಿಟ್ಟು ಅವ್ರು ಮಾತ್ರ ಎಲ್ಲ ತಿಂತಾವ್ರೆ. ಸ್ಟಾಪ್ ಇದೆ, ತಿಂತಾರೆ. ಆದರೆ ವೇಸ್ಟ್ ಬಾಡಿಗೆ ಅಂದರೆ ವೇಸ್ಟ್ ಬಾಡಿ, ನನ್ನ ಮಗ ಕಿತ್ತೋದವನು, ಏನಕ್ಕೂ ಯೂಸ್ ಇಲ್ಲದೆ ಇರೋ ಮಾಡ, ಆಮೇಲೆ ಎಲ್ಲ ಕಟ್ ಮಾಡಿ. ಚಿಕನ್ ಅಂತ ಹೇಳು, ಹೆಂಗಿದ್ಯಪ್ಪ? ಎಲ್ಲ ಪೀಸ್ ಎಲ್ಲ ಖಾಲಿ ಮಾಡಿದ್ಯಾ? ನೋಡಿದ್ರೆ ಚಿಕನ್ಗೆ ಏನು ನೆನ್ಪು ಬರ್ಬೋದು ಹೇಳಿ ನೋಡೋಣ. ಏನು ಹೇಳು? ಬರೀ ಶೋರೂಮಲ್ಲಿ ಯಾರೋ ಹುಡುಗಿರು ನೆನಪೇ ಬರ್ತಿದೆ ನೋಡಿದ್ರೆ. ಯಾಕೆಂದರೆ ಹುಡುಗಿರು ಬಂದು ಚಿಕನ್ ಮಟನ್ ತಿಂತಾರೆ, ಚಿಕಣ ಅಂತಾರೆ. ಅದೇ ನೆನಪಲ್ಲಿ ಇದು ಮಟನ್ ಹಾಕೋಣ, ಚಿಕನ್ ಅಲ್ಲ. ನಾವು ತಿಂತಾರದ್ದು ಚಿಕನ್, ನೀನಾದ್ರು ಮಟನ್. ಅದೇ ಹೇಳಿದ್ದು ಚಿಕನ್ ಮಟನ್ ಎರಡು ಚಿಕನ್ ಸಾರ್ ಅಂತಾರೆ, ಚಿಕನ್ ಅನ್ನಲ್ಲ. ಹೌದು, ಆದರೆ ಇನ್ನೊಂದು ಟೇಸ್ಟ್ ಹೇಳಲ್ಲ. ಇದು ತಿನ್ನುವಾಗ ನೀವೇನು ಮಾಡಬೇಕಂದ್ರೆ ಮೊಸರು ಬಜ್ಜಿ ಒಂಚೂರು ಸೇರ್ವ, ಅದ್ರ ಜೊತೆ ಒಂಚೂರು ಪೀಸ್ ತೊಗೊಬೇಕು. ಈ ಥರ ಪೀಸ್ ತೊಗೊಂಡು ಹಿಂಗೆ ರೈಸ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ದೊಡ್ಡ ಬೈಟ್ ಹೋಗ್ಬೇಕು ಬೈಸ್. ಇದು ರಿಯಾನ್ ಹೇಳ್ಕೊಟ್ಟೆ ಬಿರಿಯಾನಿ. ಅಂದರೆ ಚಿಕನ್ ಏನು ಮಾಡೋಣಂದರೆ ಬರೀ ಪೀಸ್ ಎಲ್ಲ ತಿನ್ಬಿಟ್ಟು ರೈಸ್ಗೋಸ್ಕರ ಕಾಯ್ಕೊಂಡು ಕೊಟ್ಟು ಇನ್ನೊಂದು ಪೀಸ್ಗೋಸ್ಕರ ನಾನು ಏನು ಮಾಡ್ಬೇಕು ಹೇಳಿ? ಪೀಸ್ ಎಲ್ಲ ಕಣ ಇದರಲ್ಲಿ ಪೀಸ್ನೆಲ್ಲ ನೀನು ಖಾಲಿ ಮಾಡಿ ನೋಡು, ಸೈಡಲ್ಲಿ ತೋರಿಸಿಲಿ ನೋಡಿಲಿ. ಇಲ್ಲೆಲ್ಲ ಪೀಸ್ ತಿನ್ಬಿಟ್ಟು ಪೀಸ್ ಬೇಕು ಅಂದ್ರೆ ಯಾವನು ಕೊಡ್ತಾನೆ ನಿನಗೆ? ಯಾರು ಕೊಡಲ್ಲ. ಅಲ್ಲ ಏನು ಮಾಡ್ಬೇಕು ಹೇಳು? ಗುಂಡ್ರು ಚಿಕನ್ ಐತಲ್ಲ, ಫಸ್ಟ್ ಏನು ಮಾಡ್ಬೇಕು ಹೇಳು? ರೈಸು ಪೀಸ್ ಎರಡು ಮಿಕ್ಸ್ ಮಾಡಿ ತಿನ್ಬೇಕು. ಆದರೆ ನೀನು ಬುದ್ಧಿ ಅಂತ ಏನು ಮಾಡಿದೆ, ಫಸ್ಟು ಪೀಸ್ನೆಲ್ಲ ಹಾಕೊಂಡು ತಿಂದೆ. ನಮ್ಮ ಇನ್ನೂ ಇರುತ್ತೆ ಅನ್ಕೊಂಡೆ ನಾನು ಪೀಸು. ನೀನು ಮಾಡಿ ತಪ್ಪು. ಇವಾಗ ನನಗೆ ಪೀಸ್ ಬೇಕು ಅಂದರೆ ಬೇರೆ ಕಡೆ ಕೈ ಹಾಕಿ ತಪ್ಪು ತಾನೆ ನೀನು. ಆಯಿತು, ಇನ್ನೊಂದು ಬಿರಿಯಾನಿ ಹೇಳಾಯ್ತು. ಆ ಬಿರಿಯಾನಿಗೆ ನೀವು ಪಾತ್ರೆ ತೊಳಿಬೇಕು. ರೆಡಿನಾ? ಚಿಕನ ಪಾತ್ರೆ ತೊಳಿತಾನೆ. ನೀನು ಬರ್ತೀನ ಕಂಪ್ನಿಗೆ ಬರ್ತೀನ? ಅವನಿಗೆ ಬಿರಿಯಾನಿ ಬೇಕಾಗಿಲ್ವಂತೆ ಚಿಕನ, ಅವನಿಗೆ ಇಡ್ಲಿ ಬೇಕು. ನಿಂಗೆ ಬಿರಿಯಾನಿ ಬೇಕಾದ್ರೆ ನೀನು ಪಾತ್ರೆ ತೊಳಿಬೇಕು.
ಆಗಲ್ಲ ಬಿಡು ಅಲ್ಲಿ, ನಾನೇ ಕಾಸು ಕೊಟ್ಟು ತಗೊಂತೀನಿ ಬಿಡು. ನಿನ್ನ ಪಾತ್ರೆ ಎಲ್ಲ ತೊಳಸ್ತೀಯ ಅಂದರೆ ಏನು ಮಾಡ್ತೀವಿ ಚಿಕಣ ನಿನ್ನ ಪಾತ್ರೆ ನೋಡೋಕ್ಕೆ ನಮಗೆ. ಆದರೂ ಅಲ್ಲಿಂದ ಕರ್ಕೊಬಂದು ಬೆಳಗ್ಗೆನೆ 4 ಗಂಟೆಗೆ ಬಿರಿಯಾನಿ ಕೊಡ್ತಿದ್ಯಾ, ಅನ್ನದಾತ ಸುಖಿ ಭವ ಅಲ್ಲ, ಬಿರಿಯಾನಿ ದಾತ ಸುಖಿ ಭವ. ನಾನೇನು ಫ್ರೀ ಕೊಡಿಸಲ್ಲ, ನೀನು ಹೇಳಿದ್ಯಾ ಪೇಮೆಂಟ್ ಬಂದಿದ ತಕ್ಷಣ ಮಾಡ್ತೀನಿ ಅಂತ ಹೇಳಿದ್ದೆ, ಅದಕ್ಕೆ ಕೊಡ್ತಿದ್ದೀವಿ. ಮಿಸ್ ಮಾಡ್ದಲೆ ತುಪ್ಪಿ ಅಕೌಂಟ್ಗೆ 400 ರೂಪಾಯಿ ಫೋನ್ ಪೇ ಮಾಡಿಬಿಡು, ಮಿಸ್ ಮಾಡ್ದಲೆ. ಸ್ಯಾಲ್ರಿ ಬಂದೈತೆ ಕಣೋ, ಇನ್ನೊಂದ್ಸತಿ ಯಾವಾಗ ಬರುತ್ತೆ? ಬಂದಾಗಲೇ ಖಾಲಿನೇ ಆಗೋಯ್ತು. ನಾನೇನು ಕೆಲವು ಸ್ಯಾಲ್ರಿ ಅಲ್ಲ, ಸಿ ದುಡ್ಡುಗಳು. ಸಿ ಎಕ್ಸ್ಪರ್ಟ್ ಅಲ್ಲ ಚಿಕಣ. ಸಿ ಬಂದಾಗ ಆಯಿತು. ಶೋರೂಮಲ್ಲಿ ರೋಗ್ 50 ಹೋಗ್ಬೇಡ ಅಂದರೆ, ಇಲ್ಲ ಸರ್ ರೋಗ್ 50 ಹೋಗಿ ಹೋಗ್ತೀನಿ ಅಂದ್ಬಿಟ್ಟು ಕಸ್ಟಮರ್ಗೆ 100 ರೂಪಾಯಿ ಜಾಗ 200 ರೂಪಾಯಿ ಡ್ಯೂಟಿ ಮಾಡೋಂಥ ಮಹಾ ವ್ಯಕ್ತಿ ಅಲ್ವಾ ನೀವು? ಆಗ ಚಿಕನ್ ಮೆಣಸಿನ್ಕಾಯಿ ಹಾಕಿ ಗುಂಟೂರು ಖಾರನ ಎತ್ಕೊಂಡು ಚಿಕನ್ಗೆ ದೊಡ್ಡ ಬೈಟ್ ಕೊಡೋಣ. ಚಿಕನ್ ಏನು ಕೊಡೋದು ಗೊತ್ತಾ? ಕಪ್ಪಲ್ಲಿ ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ಮೊಸರು ಬಜ್ಜಿ ಬಿರಿಯಾನಿ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ದೊಡ್ಡ ಪೀಸ್ ಇಟ್ಬಿಟ್ಟು ತಿನ್ನಬೇಕು. ಇಟ್ಬಿಟ್ಟು ಬರೀ ಚಿಕನ್ ತಿಂತಾರೆ. ಬರೀ ಚಿಕನ್ ನಾನ್ ವೆಜ್ ತಿಂದು ಸಾಯ್ತಾರೆ. ರೈಸ್ ತಿನ್ನೋರು ಯಾರು? ಅದು ನಾವು ತಿನ್ಬೇಕಾ ಇಲ್ಲ ಅವ್ರು ತಿನ್ಬೇಕಾ? ಇಲ್ಲಿ ಬಂದಿರೋದು ಬಿರಿಯಾನಿ ತಿನ್ನಕ್ಕೆ. ಬಿರಿಯಾನಿ ತಿನ್ಬಿಟ್ಟು ಬರೀ ಪೀಸ್ ತಿಂತಾರಲ್ಲ ಬಾಯ್. ಎಲ್ಲ ಗಾಯ್ಸ್ ಬಿರಿಯಾನಿ ಕರ್ಕೊಂಡ್ಬರ್ತಾರೆ, ಬಿರಿಯಾನಿ ಕರ್ಕೊಂಡ್ಬರ್ತಾರೆ. ಆದರೆ ಏನು ಒಂದೇ ಒಂದು ನೀರು ಬಾಟ್ಲು ಕೊಡಿಸಿಲ್ಲ. ಬೆಳಗಿನ ಜಾವ 3 ಗಂಟೆಗೆ ಇಬ್ಬರು ಕರ್ಕೊಂಡ್ಬಂದವ್ರೆ. ಎಲ್ಲರೂ ಒಂದು ಟೀ ಕಾಫಿ ಕೊಡ್ಸಾರ, ಅದೆಲ್ಲ ಏನೂ ಇಲ್ಲ. ಬರೀ ಬಿರಿಯಾನಿ ಕೊಟ್ಟು ಸಾಯ್ತವ್ರೆ. ಒಂದು 5th ಗೇರ್ 5 ಗೇರ್ ಗಾಡಿ, ನಂದಿರೋದು 2 ಗೇರ್ಸ್ ಅಲ್ಲ 4 ಗೇರ್ಸು. ನಾನು ಹಾಕ ಬರೋಷ್ಟು ಇವ್ನು ಬರೋ ಅಂತ ಬಂದ್ಬಿಟ್ಟಾನೆ ಆಲ್ರೆಡಿ. ನಾನು ಇವ್ನು ಕಾಯ್ಕೊಂಡು ನೀವು ನನ್ನ ಕಾಯ್ತಾ ಇರ್ತಾನೆ. ನಾನು ನಿಲ್ಲಿಸ್ಬೇಕಾ ಇವ್ನು ನಿಲ್ಲಿಸ್ಬೇಕಾ? ಅಲ್ಲಿ ಬಂದ್ಬಿಡಿ ಮಧ್ಯಕ್ಕೆ. ಅಂದರೆ ಏನು ಗೊತ್ತಾ, ಚಿಕ್ಕಣ್ಣ ಹೊಡೆಯೋ ಬೈಕ್ನ ಯಾರೂ ಹೊಡೆಯಲ್ಲ. ಆ ಬೈಕ್ ಹೆಂಗಿದೆ ಅಂದರೆ ಒಂದು ಸೆಕೆಂಡ್ ಇಲ್ಲೇ ನೋಡಿ ನೀವೇ, ಅದೇ ಚಿಕ್ಕಣ್ಣನ ಬೈಕು. ಪಕ್ಕದಲ್ಲಿರೋದೇ MT ಪೋರಸ್. ಇದು ಚಿಕ್ಕಣ್ಣಂದು, ಪಕ್ಕದಲ್ಲಿರೋದು MT. ಆದರೆ ಚಿಕನ್ನ ನೋಡಿ, ಅದೆಲ್ಲ ವೀಡಿಯೋಸು ಬೈಕ್ ಬಗ್ಗೆ ಹೇಳುವಾಗ ಬರೀ ಬಾಸ್ಕೊಂಡು ಬರ್ಸ್ಕೊಂಡು ಫುಲ್ ಚಿಕನ್ನ ಖಾಲಿ ಮಾಡ್ತವ್ರೆ, ರೈಸ್ ಮಾತ್ರ ಮಿಕ್ಸ್ತವ್ರೆ. ಇವ್ರಿಗೆಲ್ಲ ಏನು ತೊಗೊಂಡು ಹೊಡಿಬೇಕು ಹೇಳಿ ಫ್ರೆಂಡ್ಸ್ ನೀವೇ? ಅಲ್ಲ ನೀನು ಬರೀ ಚಿಕನ್ ಪೀಸ್ ಖಾಲಿ ಮಾಡಿಬಿಟ್ರೆ ರೈಸ್ ಯಾರು ಖಾಲಿ ಮಾಡ್ತಾರೆ? ನಾನು ಖಾಲಿ ಮಾಡ್ಬೇಕಾ, ನೀನು ಖಾಲಿ ಮಾಡ್ತೀಯ? ಅದನ್ನೇ ಹೇಳ್ತಾ ಇರೋದು, ಗುಂಟೂರು ಚಿಕನ್ ರೈಸ್ ಐತೆ ತಿನ್ನು.